ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂತಹ ಒಂದು ದೋಸಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನೀವು ಈ ಒಂದು ದೋಸೆನ ಮಾಡ್ಕೊಳ್ಬೋದು. ಸೊ ಅವಲಕ್ಕಿ ಉಪ್ಪಿಟ್ಟು ತಿಂದು ಬೇಜಾರಾಗಿದ್ದರೆ ಹತ್ತಿಯಂತೆ ಮಾಡಿದ ಮೃದುವಾದ ಸೆಟ್ ದೋಸೆನ ಒಂದ್ಸಲ ಮಾಡಿ ತಿಂದು ನೋಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ಒಂದು ದೋಸೆ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ನಾನು ರವೆ ತೊಗೊಂಡಿದ್ದೀನಿ. ಅಂದರೆ ನಾವು ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ, ಸ್ವಲ್ಪ ದಪ್ಪ ರವೆ, ಆ ರವೆಯನ್ನು ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಲ್ಲ ಇದು. ಸೊ ದಪ್ಪ ರವೆಯನ್ನು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ತಗೊಂಡಿರೋಂತಹ 1 ಕಪ್ ರವೆಯನ್ನು ಉಪಯೋಗಿಸಿ ಮಾಡ್ತಿರುವಂಥ ರುಚಿಯಾದ ಒಂದು ದೋಸೆ ಇದು. ಸೆಟ್ ದೋಸೆ ಅಂತಲೇ ಹೇಳ್ಬೋದು, ಯಾಕೆಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ. ಸೊ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಈ ಜಾರಿಗೆ ಈಗ 1 ಕಪ್ ಆಗೋಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು 1 ಕಪ್ಪು, ಅದು ಉಪ್ಪಿಟ್ಟಿಗೆ ಉಪಯೋಗಿಸುವಂತಹ ರವೆ. ಸೊ ದಪ್ಪ ರವೆ ಅಂತೀವಲ್ಲ, ಆ ರವೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗೋಷ್ಟು ನಾನು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ, 1 ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ಇದು ಪೇಪರ್ ಅವಲಕ್ಕಿ ಅಂತ ಹೇಳ್ತೀವಲ್ಲ, ಸೊ ಆ ಅವಲಕ್ಕಿ. ಬೇಕು ಅಂದರೆ ನೀವು ಗಟ್ಟಿ ಅವಲಕ್ಕಿಯನ್ನು ಉಪಯೋಗಿಸಿ ಕೂಡ ಮಾಡ್ಬೋದು. ನಾನಿಲ್ಲಿ ಪೇಪರ್ ಅವಲಕ್ಕಿಯನ್ನು ಉಪಯೋಗಿಸಿ ಈ ಒಂದು ದೋಸೆಯನ್ನು ಮಾಡುವಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈಗ 1 ಕಪ್ ನಾವು ಅವಲಕ್ಕಿ ತಗೊಂಡಿರೋದನ್ನು ಕೂಡ ಈ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ರವೆ ಹಾಕಿದ್ದೀವಲ್ಲ, ಅದೇ ಜಾರಿಗೆ ಅವಲಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು. ಸೊ ಇದನ್ನು ಈಗ ಪೌಡರ್ ಮಾಡ್ಕೊಂಬರೋಣ. ರವೆ ಮತ್ತು ಅವಲಕ್ಕಿ ಎರಡನ್ನೂ ಕೂಡ ಪೌಡರ್ ಮಾಡಿಕೊಂಡು ಬರೋಣ. ನೀರೇನು ಕೂಡ ಹಾಕೋದು ಬೇಡ. ನೋಡಿ, ಈ ರೀತಿ ಪೌಡರ್ ಮಾಡ್ಕೊಂಡು ಬರಬೇಕು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂತಹ. ಈಗ ನಾವು ರವೆ ಮತ್ತು ಅವಲಕ್ಕಿಯನ್ನು ಪುಡಿ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ತುಂಬಾ ಇನ್ಸ್ಟೆಂಟಾಗಿ ಸಾಫ್ಟ್ ದೋಸೆಯನ್ನು ನೀವು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಸಂಜೆ ಬೇಕು ಅಂದರೂ ಕೂಡ ಈ ದಿಢೀರಾಗಿ ತಯಾರಿಸ್ಕೋಬೋದು, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕು ಅಂದಾಗಲೂ ಕೂಡ ನೀವು ದಿಢೀರಾಗಿ ತಯಾರಿಸುವಂತಹ ಒಂದು ರುಚಿಯಾದ ಈಸಿಯಾಗಿರುವಂತಹ ಒಂದು ದೋಸೆ ರೆಸಿಪಿ. ಸೊ ಖಂಡಿತವಾಗ್ಲೂ ಸ್ಟ್ರೀಟ್ ಫುಡ್ಡಲ್ಲಿ ಸಿಗುವಂತಹ ಒಂದು ಸೆಟ್ ದೋಸೆ ಥರನೇ ಟೇಸ್ಟನ್ನು ಕೊಡುತ್ತೆ. ನಂತರ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವೆ, ಹಾಗೆ ಇನ್ನೊಂದು ಕಪ್ ನಾನು ಅವಲಕ್ಕಿ, ಮತ್ತೊಂದು ಅರ್ಧ ಕಪ್ಪು ನಾನು ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ ನಂತರ ನಾವು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಬರಬೇಕಾಗುತ್ತೆ. ಸೊ ನೋಡ್ಬೋದು, ಈಗ ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ತುಂಬಾ ಈಸಿಯಾಗಿ ಮಾಡುವಂತಹ 3 ಪದಾರ್ಥಗಳನ್ನು ಉಪಯೋಗಿಸಿ ಮಾಡುವಂತಹ ರುಚಿಯಾದ ಒಂದು ಹತ್ತಿಯಂತೆ ಮಾಡುವಾದ ಮೃದುವಾದ ದೋಸೆ. ನೋಡಿ, ಈ ರೀತಿಯಾಗಿ ಇರಬೇಕು ನಮಗೆ. ದೋಸೆ ಹಿಟ್ಟು ಮಾಮೂಲಿಯಾಗಿ ನಾವು ಅಕ್ಕಿ ದೋಸೆ ಮಾಡ್ತೀವಲ್ವ, ಸೊ ಆವಾಗ ಹೇಗೆ ಸರಿ ಇರುತ್ತೋ ಅದೇ ಥರ ನಾವು ಈ ಒಂದು ಗಟ್ಟಿಯಾಗಿ ಒಂದು ದೋಸೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾದ್ರೆ ನೋಡಿಕೊಂಡು ಉಪಯೋಗಿಸಿ. ನೋಡಿ, ಇವಾಗ ನಾನು ಒಂದು ಪಾತ್ರೆಗೆ ರುಬ್ಬಿರೋಂತಹ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ನೋಡಿಕೊಂಡು ನೀರನ್ನು ಉಪಯೋಗಿಸಿ. ಬೇಕು ಅಂತ ಅಂದರೆ, ಇಲ್ಲ ಅಂತ ಅದೇ ಕರೆಕ್ಟಾಗಿದೆ ಅನ್ನೋದಾದರೆ ನೀವು ಖಂಡಿತವಾಗ್ಲೂ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಜಾರ್ ತೊಳೆದು ಕೂಡ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಈಗ ಈ ರೀತಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಇನ್ನೊಂದು ಚಾನಲ್ ಕೂಡ ಇದೆ, ಆದ್ಯ ಕಲರ್ಫುಲ್ ವ್ಲಾಗ್ಸ್ ಅನ್ನೋದು. ಸೊ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಇನ್ನೊಂದು ಚಾನಲ್ನು ಕೂಡ ನೋಡಿ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಆ ಚಾನಲ್ ಲಿಂಕನ್ನು ಹಾಕಿರ್ತೀನಿ. ಸೊ ಖಂಡಿತ ನೀವು ಚೆಕ್ ಮಾಡಿದ್ರೆ ನಿಮಗೆ ಆ ಚಾನಲ್ ಸಿಗುತ್ತೆ. ಇಷ್ಟ ಆದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಇವು ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನು ಇಲ್ಲಿ ಪುಡಿ ಉಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ಯಾವಾಗಲೂ ಆದರೂ ಹಳಿ ಉಪ್ಪು ಕೆಲವರೆಲ್ಲ ಹಾಕ್ತಾರೆ. ಹಳಿ ಉಪ್ಪು ಹಾಕಿದ್ರೆ ಬೇಗ ಕರಗೋದಿಲ್ಲ. ಸೊ ಹಾಗಾಗಿ ಪುಡಿ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕು ಅಷ್ಟು. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ರವೆ, ಅವಲಕ್ಕಿ, ಮೊಸರು ಮತ್ತು
ನೀರು ಸ್ವಲ್ಪ ಹಾಗೆ ಉಪ್ಪನ್ನು ಹಾಕಿದ್ದೀವಿ. ಇಷ್ಟನ್ನು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಇರಬೇಕು ನಮಗೆ. ಜಾಸ್ತಿ ಹಿಟ್ಟು ತೆಳ್ಳಗೂ ಇರಬಾರ್ದು, ಹಾಗಂತ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಈಗ ಇದನ್ನು ಒಂದು 5 ನಿಮಿಷ ನಾವು ರೆಸ್ಟಿಗೆ ಇಟ್ಬಿಡೋಣ. 5 ನಿಮಿಷ ಟೈಮ್ ಇದ್ದರೆ ಇಡಿ, ಯಾಕೆಂದರೆ ರವೆ ಎಲ್ಲ ಉಪಯೋಗಿಸಿದ್ದೀವಲ್ಲ, ಸೊ ಹಾಗಾಗಿ ಈಗ 5 ನಿಮಿಷ ಆದ ನಂತರ ಹಿಟ್ಟನ್ನು ನಾನು ತೋರಿಸ್ತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಅಥವಾ ಅವಲಕ್ಕಿ ಒಗ್ಗರಣೆ ತಿಂದು ಬೇಜಾರಾಗಿದ್ದರೆ ಹತ್ತಿಯಂತೆ ಮಾಡಿದ ಮೃದುವಾದ ಸೆಟ್ ದೋಸೆನ ಒಂದು ಸಲ ತಿಂದು ನೋಡಿ. ತುಂಬಾ ಈಸಿಯಾಗಿ ನೀವು ಕೂಡ ತಯಾರಿಸ್ಕೊಳ್ಬೋದು. ನಂತರ ಈಗ ಇದಕ್ಕೆ ಈನೋ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಈನೋ ಪೌಡರ್ ನಿಮಗೆ ಇಷ್ಟ ಆದರೆ ನೀವು ಉಪಯೋಗಿಸಿ. ಯಾಕೆ ಅಂತಂದರೆ ನಾವು ದಿಢೀರಾಗಿ ಇನ್ಸ್ಟೆಂಟಾಗಿ ಮಾಡ್ತಿರೋವಂತಹ ಒಂದು ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ನಾವು ಈನೋ ಬಳಸಿದ್ರೆ ತುಂಬ ಬೇಗ ಚೆನ್ನಾಗಿ ಅದು ಸಾಫ್ಟಾಗಿ ನಮಗೆ ಹಿಟ್ಟು ಕೂಡ ಉಬ್ಬಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ದೋಸೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಈನೋ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಈ ಪೌಡರ್ ಬೇಡ ಅನ್ನೋದಾದರೆ ನೀವು ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೋದು. ಅಡುಗೆ ಸೋಡಾ ಹಾಕಿ ನೀವು ಈ ದೋಸೆ ಕೂಡ ತಯಾರಿಸ್ಕೊಳ್ಬೋದು. ಸೊ ನೋಡಿ, ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನಾವು ಗಟ್ಟಿಗೆ ಮಾಡ್ಕೋಬಾರ್ದು ಹಿಟ್ಟನ್ನು. ಈಗ ನೀಟಾಗಿ ಮಿಕ್ಸ್ ಆದ ನಂತರ ನಾವು ಇದನ್ನು ದೋಸೆ ಮಾಡೋದಕ್ಕೆ ರೆಡಿ ಮಾಡ್ಕೋಬೋದು. ಬೇಕು ಅಂತಂದರೆ ಇದಕ್ಕೆ ನಾವು ಈರುಳ್ಳಿ ದೋಸೆ ಮಾಡ್ತೀವಿ ಅಂದರೆ ಖಂಡಿತ ನೀವು ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿ, ಕೊತ್ತಂಬರಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟನ್ನೆಲ್ಲ ಸಣ್ಣದಾಗಿ ತುರಿದು ನೀವು ಹಾಕ್ಕೊಳ್ಬೋದು ಬೇಕು ಅಂತ ಅಂದರೆ. ಇಲ್ಲ ಅನ್ನೋದಾದರೆ ಹೀಗೆ ಕೂಡ ನೀವು ಸೆಟ್ ದೋಸೆನ ತಯಾರಿಸ್ಕೊಳ್ಬೋದು. ಸೊ ಸ್ಟ್ರೀಟ್ ಫುಡ್ಡಲ್ಲಿ ಸಿಗುವಂಥ ಸಾಫ್ಟ್ ದೋಸೆನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಇನ್ಸ್ಟೆಂಟ್ ಸಾಫ್ಟ್ ದೋಸೆ ಈಗ ನಾವು ತಯಾರಿಸ್ಕೊಳ್ಳೋಣ. ಒಂದು ನೋಡಿ, ನಾನು ಒಂದು ತವಾನ ಇಟ್ಟಿದ್ದೀನಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಹಚ್ಕೋಬೇಕಾಗುತ್ತೆ. ಸ್ವಲ್ಪನೇ ಸ್ವಲ್ಪ ಹಚ್ಚಿದರೆ ಸಾಕು, ಏನೂ ತೊಂದರೆ ಇಲ್ಲ. ನಂತರ ಈಗ ದೋಸೆಯನ್ನು ಹಾಕ್ಕೊಳ್ಳೋಣ. ನಾವು ಸಾಫ್ಟಾಗಿ ಮಾಡ್ತಿರುವಂತಹ ಸೆಟ್ ದೋಸೆ ಟೈಪಲ್ಲಿ ಮಾಡ್ತಿದ್ದೀವಿ. ಸೊ ಹಾಗಾಗಿ ನಾವು ನೀಟಾಗಿ ನಿಧಾನವಾಗಿ ದೋಸೆಯನ್ನು ಒಂದೇ ಕಡೆ ಬೇಯಿಸ್ಕೋಬೇಕು. ಇದನ್ನು 2 ಸೈಡ್ ಬೇಯಿಸೋದು ಬೇಡ, ಒಂದೇ ಸೈಡು ನಾವು ಸಾಫ್ಟ್ ಸೆಟ್ ದೋಸೆ ಮಾಡ್ತಾ ಇರೋದು. ಹಾಗಾಗಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಇದ್ರ ಮೇಲೆ ಲಿಡ್ಡನ್ನು ಮುಚ್ಚಿ 1-2 ಸೆಕೆಂಡ್ ಹಾಗೆ ಬಿಟ್ಬಿಡೋಣ. ಸ್ಟವ್ನ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನಂತರ ಈಗ 2 ಸೆಕೆಂಡ್ ಆದ ನಂತರ ನಾವು ಮುಚ್ಚಿರೋವಂಥ ಮುಚ್ಚಳ ಇದೆಯಲ್ಲ, ಸೊ ಅದನ್ನು ತೆಗೆದಿಡಿ. ನಂತರ ದೋಸೆಯನ್ನು ನೋಡೋಣ ಹೇಗಾಗಿದೆ ಅಂತ. ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ಮೀಡಿಯಮ್ ಆಗಿ ದಪ್ಪ ಇರಲಿ, ಜಾಸ್ತಿ ದಪ್ಪ ದೋಸೆ ಹಾಕೋದು ಬೇಡ, ಅಷ್ಟು ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಆಗಿ ದೋಸೆ ದಪ್ಪ ಇದ್ದರೆ ಸಾಕು. ಈಗ ನೋಡಿ, ಸ್ವಲ್ಪ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ಸ್ವಲ್ಪ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ ನಾನು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಸ್ವಲ್ಪ 1-2-3 ನಿಮಿಷ ಆದರೂ ಪರವಾಗಿಲ್ಲ, ನಾವು ಸ್ವಲ್ಪ ವೆಯ್ಟ್ ಮಾಡಿ ನಂತರ ಅದನ್ನು ತೆಗೆಯೋಣ. ಯಾಕೆಂದರೆ ಜಾಸ್ತಿ ನಾವು ಹೈ ಫ್ಲೇಮ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಸಾಫ್ಟಾಗಿ ಇರಬೇಕು ನಮಗೆ. ಸೊ ಬೇಕು ಅಂದರೆ ನೀವು ಇದನ್ನು 2 ಸೈಡ್ ಕೂಡ ಬೇಯಿಸ್ಕೋಬೋದು. ನೋಡಿ, ನಾನು ಒಂದು ಸೈಡ್ ಮಾತ್ರ ಬೇಯಿಸ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಮತ್ತೆ ನಾನು ಇನ್ನೊಂದು ದೋಸೆಯನ್ನು ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಹಾಕಿದ್ರೆ ಸಾಕು. ತುಂಬಾ ಈಸಿಯಾಗಿರೋವಂಥ ಟೇಸ್ಟಿಯಾಗಿರುವಂಥ ಇನ್ಸ್ಟೆಂಟ್ ಸಾಫ್ಟ್ ದೋಸೆ ರೆಸಿಪಿ ರೆಡಿಯಾಗಿದೆ. ಅವಲಕ್ಕಿ ಉಪ್ಪಿಟ್ಟು ತಿಂದು ಬೇಜಾರಾಗಿದ್ದರೆ ಹತ್ತಿಯಂತೆ ಮಾಡಿದ ಮೃದುವಾದ ಸೆಟ್ ದೋಸೆನ ಒಂದು ಸಲ ಮಾಡಿ ತಿಂದು ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.